ಇನ್ನೊಬ್ಬರ ಮೇಲೆ. When Jesus died on the cross, ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಾಗ there were two thieves hanging on either side. ಅಲ್ಲಿ ಇಬ್ಬರು ಕಳ್ಳರು ಎರಡು ಪಕ್ಕದಲ್ಲಿ ತೂಗ ಹಾಕಲ್ಪಟ್ಟಿದ್ದರು. They were both very bad people. ಅವರಿಬ್ಬರು ಕೆಟ್ಟವರಾಗಿದ್ದರು. They were murderers, ಅವರು ಕೊಲೆಗಾರರು and thieves. ಕಳ್ಳರು. They killed people, they stole people's money, and it was so bad that the Roman government said not only prison but crucifixion. ಅವ್ರು ಎಷ್ಟು ಕೆಟ್ಟವರಾಗಿದ್ರು ಅಂದ್ರೆ ಆ ರೋಮ ಅಧಿಕಾರಿಗಳು ಅದನ್ನ ನಿರ್ಣಯ ಮಾಡಿದ್ರು, ಇವ್ರನ್ನ ಶಿಲುಬೆ ಮೇಲೆ ಸಾಯಿಸಬೇಕು ಅಂತ. If it was not so bad, they'd have put them in prison. ಅವ್ರು ಅಷ್ಟು ಕೆಟ್ಟವರು ಅಲ್ಲ ಅಂದಿದ್ರೆ ಅವ್ರನ್ನ ಸೆರೆಯಲ್ಲಿ ಹಾಕ್ತಾ ಇದ್ರು. Even today, ಇವತ್ತು ಕೂಡ even some people who kill others, they are only given life imprisonment. ಇವತ್ತು ಯಾರಾದ್ರೂ ಸಾಯಿಸಿದ್ರೆ ಇನ್ನೊಬ್ಬರನ್ನ ಅವರಿಗೆ ಜೀವಾವಧಿ ಶಿಕ್ಷೆ. But some people they hang them. ಕೆಲವರನ್ನ ಗಲ್ಲಿಗೆ ಹಾಕ್ತಾರೆ. They are so bad. ಯಾಕಂದ್ರೆ ಅಷ್ಟು ಕೆಟ್ಟವರು. These two were very bad people. They were being killed, crucified. ಇವರಿಬ್ರು ಶಿಲುಬೆಗೆ ಹಾಕಲ್ಪಟ್ಟರು ಯಾಕಂದ್ರೆ ಬಹಳ ಕೆಟ್ಟವರಾಗಿದ್ರು ಇವರು. But one went to heaven, the other went to hell. ಆದ್ರೆ ಒಬ್ಬನು ಪರದೇಶಿಗೆ ಹೋದನು, ಇನ್ನೊಬ್ಬನು ನರಕಕ್ಕೆ ಹೋದನು. How did that happen? ಯಾಕೆ ಹೋದನು? It's very simple to understand. ಬಹಳ ಸುಲಭ ಇದು ಅರ್ಥ ಮಾಡ್ಕೊಳ್ಳೋದು. One man said, ಒಬ್ಬ ಹೇಳಿದನು, bring us down from the cross. ಈ ಶಿಲುಬೆಯಿಂದ ಕೆಳಗಡೆ ಇಳಿಸು ನಮ್ಮನ್ನ. We read in Luke chapter 23. Luke 23. 23ನೇ ಅಧ್ಯಾಯ. It says here that verse 39, the criminals were hurling abuse at Jesus. 23ನೇ ವಚನದಲ್ಲಿ ನಾವು 39ನೇ ವಚನದಲ್ಲಿ ನಾವು ನೋಡ್ತೀವಿ. 23ನೇ ಅಧ್ಯಾಯ, ಅವರು ತೂಗು ಹಾಕಿದ ದುಷ್ಕರ್ಮಿಗಳು ಆತನನ್ನು ದೂಷಿಸ್ತಾರೆ. If you are the Christ, save yourself and save us. ನೀನು ಬೇಗ ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ. One criminal said that. ಒಬ್ಬ ಕಳ್ಳನಾಗಿ the other thief, ಎರಡನೇವನು ಏನು ಹೇಳ್ತಾನೆ? He said, don't you fear God? ನೀನು ದೇವರಿಗೆ ಭಯಪಡೋದಿಲ್ಲವೋ, ಹೆದರೋದಿಲ್ಲವೋ? And look what he says. ಇಲ್ಲಿ ಕೇಳಿ, verse 41, we are suffering righteously because we are receiving what we deserve for our deeds. 41ನೇ ವಚನದಲ್ಲಿ, ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. He did not blame others. ಆತನು ಇನ್ನೊಬ್ಬರ ಮೇಲೆ ಅಪವಾದ ಹಾಕಿಲ್ಲ. He says, I am deserving this punishment. ಇದಕ್ಕೆ ನ್ಯಾಯಸಮ್ಮತವಾಗಿ ನನಗೆ ಸಿಕ್ಕಿದೆ ಅಂತ. I have done wrong. ನಾನು ತಪ್ಪು ಮಾಡಿದ್ದೇನೆ. I don't blame my parents for bringing me up badly. ನಮ್ಮ ತಂದೆಯನ್ನು ದೂಷಿಸೋದಿಲ್ಲ ನಾನು, ನನ್ನನ್ನು ತಪ್ಪಾಗಿ ಬೆಳೆಸಿದ್ದಾರೆ. I don't blame my young friends who led me in bad ways. ನನ್ನ ಯೌವನಸ್ಥ ಸ್ನೇಹಿತರು ನನ್ನನ್ನು ತಪ್ಪಾಗಿ ನಡೆಸಿದ್ದಾರೆ ಅಂತ ಕೂಡ ನಾನು ಅಪವಾದ ಹಾಕೋದಿಲ್ಲ. I am to blame 100%. ನನ್ನನ್ನೇ ನಾನು 100% ಅಪರಾಧಿ ಅಂತ ಎಣಿಸ್ಕೊಂತೀನಿ. And he said, Lord, please remember me when you come in your kingdom. Verse 42. 42ರಲ್ಲಿ, ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದಾಗಿ ಬರುವಾಗ ನನ್ನನ್ನು ನೆನೆಸಿಕೋ. After 2000 years. 2000 ವರ್ಷದ ನಂತರ. And Jesus said, no. ಇಲ್ಲ ಅಂತ ಹೇಳಿ. You don't have to wait 2000 years. 2000 ವರ್ಷ ನೀನು ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. Today, verse 43. You can walk with me in paradise. ನನ್ನ ಸಂಗಡ ಪರದೇಶಿನಲ್ಲಿರುವಿ. How did Jesus forgive that person in a moment like that? ಯೇಸು ಸ್ವಾಮಿ ಹಾಗೆ ತಕ್ಷಣ ಆ ವ್ಯಕ್ತಿನ ಹೇಗೆ ಕ್ಷಮಿಸಿಬಿಟ್ರು? He had one quality that Adam did not have. ಆದಾಮನಲ್ಲಿ ಇಲ್ಲದಂತ ಒಂದು ಗುಣ ಅವನಲ್ಲಿ. He did not point his finger at somebody else. ಇನ್ನೊಬ್ಬರಿಗೆ ಅವನು ಬೆರಳು ತೋರಿಸಲಿಲ್ಲ. Adam pointed the finger at his wife. ಆದಾಮನ ಹೆಂಡತಿಗೆ ಕೈ ತೋರಿಸಿದ. You look at your life, my brothers and sisters, we have this habit of pointing the finger at somebody else when we've done something wrong. ಸಹೋದರ ಸಹೋದರಿ, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ. ನಮಗೆ ಈ ಒಂದು ಹವ್ಯಾಸ ಇದೆ, ಇನ್ನೊಬ್ಬರಿಗೆ ಬೆರಳು ತೋರಿಸುವಂತ. We're always trying to justify ourselves and say the fault is with somebody else. ನಮ್ಮನ್ನು ನಾವು ನೀತೀಕರಿಸಿಕೊಂತೀವಿ, ಇನ್ನೊಬ್ಬರ ಮೇಲೆ ಅಪವಾದ ಹಾಕ್ತೀವಿ. If something goes wrong in the office or the factory, we say, that person did this or that. ಆಫೀಸ್ ನಲ್ಲಿ, ಫ್ಯಾಕ್ಟರಿ ನಲ್ಲಿ ಯಾವುದೋ ಒಂದು ಸರಿ ತಪ್ಪಾಗುತ್ತೆ, ನಾನಲ್ಲ ಅವರು ಇವರು ಅಂತ ಹೇಳಿ. 99% fault may be yours, but you point the finger at that fellow did also something wrong. 99 ಭಾಗ ನಿಮ್ಮದು ತಪ್ಪಿದ್ರೂ ಇನ್ನೊಬ್ಬರಿಗೆ ಕೈ ತೋರಿಸ್ತಾರೆ. That habit came from Adam. ಆದಾಮನಿಂದ ಆ ಹವ್ಯಾಸ ಬಂತು. And that's why Adam was kicked out of paradise. ಅದಕ್ಕಾಗಿ ಪರದೇಶಿನಿಂದ ಅವನು ಓಡಿಸಿಬಿಟ್ರು. This man went into paradise. ಆದ್ರೆ ಈತ ಇಲ್ಲಿ ಪರದೇಶಿಗೆ ಹೋಗ್ತಾನೆ. ಯಾಕೆ? He did not point the finger. ಯಾಕೆ ಅಂದ್ರೆ ಅವನು ಬೆರಳು ತೋರಿಸಲಿಲ್ಲ. He said, I'm wrong. ನಾನೇ ತಪ್ಪು. He pointed the finger at himself. ತನ್ನ ಮೇಲೆ ಬೆರಳು ತೋರಿಸಿಕೊಂಡು, Lord, it's my fault. ಕರ್ತನೇ, ನನ್ನ ತಪ್ಪಿದೆ. I deserve this. ನಾನು ಇದಕ್ಕೆ ಯೋಗ್ಯನು. I deserve to be punished and crucified because I'm so bad. ನಾನು ಎಷ್ಟು ಕೆಟ್ಟವನು ಅಂದ್ರೆ ನಾನು ಶಿಕ್ಷೆಗೆ ಅರ್ಹನು ಮತ್ತು ಶಿಲುಬೆಗೆ ಹಾಕಲ್ಪಟ್ಟಳು ಅರ್ಹನು. He did not know anything about the Bible like you and I know. ನಮಗೆ ನಿಮಗೆ ಗೊತ್ತಿರುವಷ್ಟು ಅವನಿಗೆ ಸತ್ಯವೇದದ ಬೈಬಲ್ He went into paradise the same day. ಪರದೇಶಿಗೆ ಅವತ್ತೇ ಹೋದನು ಅವನು. What a lesson for us. ನಮಗೆ ಎಲ್ಲ ಎಂತ ಒಳ್ಳೆ ಕಲಿಯುವಿಕೆ. One of the first things to have a pure heart is stop pointing the finger at other people. ಮೊದಲನೇದಾಗಿ ನಾವು ಇತರರಿಗೆ ಬೆರಳು ತೋರಿಸೋದನ್ನ ನಿಲ್ಲಿಸಬೇಕು, ಇದನ್ನ ಕಲ್ತ್ಕೊಳ್ಬೇಕು. Blessed are the pure in heart. ಶುದ್ಧ ಹೃದಯವುಳ್ಳವರು ಧನ್ಯರು. That is, blessed are those who don't point the finger at other people. ಯಾರು ಆಶೀರ್ವಾದ ಧನ್ಯರು, ಯಾರು ಬೆರಳು ತೋರಿಸಲ್ಲ ಅವರು ಧನ್ಯರು. You look in your own home particularly. ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿ ನೋಡಿ, ಮನೆಯಲ್ಲಿ husband and wife, ಗಂಡ ಹೆಂಡತಿ. See how you speak to each other. ನೀವು ಒಬ್ಬರ ಜೊತೆ ಒಬ್ಬರು ಹೇಗೆ ಮಾತಾಡ್ತೀರಾ? You say, you did this. ನೀನು ಮಾಡಿದೆ. You did this. ನೀನು ಮಾಡಿದೆ. If you hadn't done this, this would not have happened. ನೀನು ಹೀಗೆ ಮಾಡಿಲ್ಲ ಅಂದ್ರೆ ಹೀಗೆ ಆಗ್ತಾ ಇರಲಿಲ್ಲ. What is it? ಅದರ ಅರ್ಥ ಏನು? It's a pointing finger.
ಅದು ಬೆರಳು ಸಹ Both ways. ಎರಡು ಕಡೆ, Husband to the wife, wife to the husband. ಗಂಡ ಹೆಂಡತಿಗೆ, ಹೆಂಡತಿ ಗಂಡ. You did this. ನೀನ್ ಮಾಡಿದೆ. If you had not done this, this would not have happened. ನೀನು ಇದು ಮಾಡಿಲ್ಲ ಅಂದ್ರೆ ಇದು ಆಗ್ತಾ Or ಇರಲಿಲ್ಲ. if you had done this, then this would not have happened. ನೀನು ಇದು ಮಾಡಿದ್ರೆ ಇದು ಆಗ್ತಾ ಇರಲಿಲ್ಲ. But you forgot to do this. ನೀನು So ಮಾಡ್ಲಿಕ್ಕೆ ಮರ್ತು ಬಿಟ್ಟೆ, ಅದಕ್ಕೆ ಇದಾಯ್ತು. Nobody is perfect. ಯಾರೂ ಪೂರ್ಣರಲ್ಲ, We all make mistakes. ನಾವು ಎಲ್ಲರೂ ತಪ್ಪು ಮಾಡುವಂತವ್ರು. So don't jump on somebody else just because they made a mistake. ಬೇರೆಯವ್ರ ಮೇಲೆ ಬೇಗ ಅಪವಾದ ಹಾಕಬೇಡಿ. ನಿಮ್ಮ We must be merciful to others. ಇತರರ ಜೊತೆ ಕನಿಕರ Be ತೋರಿಸಬೇಕು, forgiving to others. ಇನ್ನೊಬ್ಬರನ್ನ And ಕ್ಷಮಿಸುವಂತವರಾಗಿರ್ಬೇಕು. God will be merciful to you. ಆವಾಗ ದೇವರು ನಿಮ್ಮ ಮೇಲೆ ಕನಿಕರ ತೋರಿಸ್ತಾರೆ. Please learn one habit for this new year. ಹೊಸ ವರ್ಷದಲ್ಲಿ ಒಂದು ಒಳ್ಳೆ ಹವ್ಯಾಸವನ್ನ ಕಲ್ತ್ಕೊಳ್ಳಿ. Say, Lord, I don't want to point the finger at anybody. ಕರ್ತನೇ, ನಾನು ಯಾರ ಮೇಲೂ ಬೆರಳು ತೋರಿಸಬಾರದು. I want to keep my heart pure. ನನ್ನ ಹೃದಯವನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. I have pointed the finger at so many people in my life. ನನ್ನ ಜೀವಿತದಲ್ಲಿ ಇತರರ ಮೇಲೆ ಬಹಳಷ್ಟು ಬೆರಳು ತೋರಿಸಿದ್ದೀನಿ. I am boasting that I am born again Christian. ನಾನು ಹೊಸದಾಗಿ ಹುಟ್ಟಿದಂತ ಕ್ರಿಸ್ತನು ಅಂತ ಹೆಚ್ಚಳ ಪಡ್ತೀನಿ. Boasting that I am in a good church, CFC church. CFC ಒಳ್ಳೆ ಸಭೆನಲ್ಲಿ ಇದ್ದೀನಿ ಅಂತ ನಾನು ಹೆಚ್ಚಳ ಪಡ್ತೀನಿ. But I am still pointing the finger at my wife. ನನ್ನ ಹೆಂಡತಿ ಮೇಲೆ ಬೆರಳು ತೋರಿಸ್ತಾ ಇದ್ದೀನಿ, ಆದ್ರೆ Still pointing the finger at my husband. ನನ್ನ ಗಂಡನ ಮೇಲೆ ಬೆರಳು ತೋರಿಸ್ತಾ ಇದ್ದೀನಿ. And still pointing the finger at my children. ನನ್ನ ಮಕ್ಕಳ ಮೇಲೆ ಬೆರಳು ತೋರಿಸ್ತಾ And ಇದ್ದೀನಿ, the neighbors. ನೆರೆಯವರ ಮೇಲೆ, And the elders. ಹಿರಿಯರ ಮೇಲೆ. Oh, these elders are like this. ಈ ಹಿರಿಯರು ಹೀಗಿದ್ದಾರೆ, They are doing like this. ಅವ್ರು ಹೀಗೆ ಮಾಡ್ತಾ ಇದ್ದಾರೆ. Or some other brother in the church. Or some other brother in the church. ಈ ಇತರ ಸಹೋದರರ ಸಭೆಯಲ್ಲಿ. And so God does not listen to us. ಹಾಗಿದ್ರೆ ದೇವರು ನಮ್ಮನ್ನ ಕೇಳಿಸ್ತಾರೆ.